ಯಾವನೋ ಅಂತಾನೆ ಯುದ್ಧದಲ್ಲಿ ಸತ್ತೋಗಿದ್ದಾರೆ, ತೋರಿಸೋಬಾರಯ್ಯ. ಪಂಜನ ಬೆಳಕಲ್ಲಿ ಬಂದು ಹುಡುಕ್ತಾರೆ, ಪೇಂಟಿಂಗ್ ಇವೆ ಅವು. ಅವನ ಹೆಣಗಳ ರಾಶಿ ಇದೆ, ಅದನ್ನು ತೆಗೆದಾಕಿ ಇದು ಸುಲ್ತಾನ್ರು ಶವ ಅಂತ ಹೇಳಿದಾಗ ಇಮ್ಮಿಡಿಯೇಟ್ ರಿಯಾಕ್ಷನ್ ಏನು ಜನರಲ್ ಹ್ಯಾರಿಸ್ದು? ಟುಡೇ ವಿ ಒನ್ ಇಂಡಿಯಾ, ಇಂಡಿಯಾ ಇಸ್ ಅವರ್ಸ್. ಸದ್ಯ ಪೀಡೆ ಕಳೀತು, ಆರಾಮಾಯಿತು ನಮಗೆ. ಆದರೆ ಬ್ರಿಟಿಷರಿಗೆ ಭಾರತದಲ್ಲಿದ್ದಂಥ ದೊಡ್ಡ ದೊಡ್ಡ ಆತಂಕ ಟಿಪ್ಪು ಒಬ್ಬನೇ, ಬೇರೆಯವ್ರಿಗೆ ಕೇರೆ ಮಾಡಲಿಲ್ಲ. ಟುಡೇ ವಿ ಒನ್ ಇಂಡಿಯಾ, ಇಂಡಿಯಾ ಇಸ್ ಅವರ್ಸ್. ಅದು ಎಷ್ಟು ಯಾವ ಮಟ್ಟದಲ್ಲಿ ಅವರನ್ನು ಅವರು ಕಂಡಿದ್ದರು. ಬ್ರಿಟಿಷರು ಒಬ್ಬರಿಗೆ ಅವನು ಸಾಯಿಸೋಕ್ಕಾಗಲಿಲ್ಲ, ಫೈಟ್ ಮಾಡೋಕ್ಕಾಗಲಿಲ್ಲ. ನಮ್ಮವರೇ ಅವರಿಗೆ ಸಪೋರ್ಟ್ ಮಾಡಿದ್ರು. ಹೈದರಾಬಾದ್ ನಿಜಾಮ, ಮರಾಠಿಯವರು ಕೊನೆಯವರೆಗೂ ಸಪೋರ್ಟ್ ಮಾಡಿದ್ರು. ಅವರು ಸತ್ತ ಮೇಲೆ ಅವನ ಅರಮನೆ ಹೊಡೆದವ್ರು ಯಾರು? ಅದನ್ನು ಮಿಲಿಟ್ರಿ ಹೆಡ್ ಕ್ವಾರ್ಟರ್ಸ್ ಮಾಡ್ಕೊಂಡಿರ್ತಾರೆ. ಆಮೇಲೆ ವೆಲ್ಲೆಸ್ಲಿಯಲ್ಲಿ ಇರ್ತಾನೆ, ವೆಲ್ಲೆಸ್ಲಿ ಹೊಡಿಸ್ತಾನೆ. ವೆಲ್ಲೆಸ್ಲಿ ಹೊಡೆದು ಬ್ರಿಟಿಷರು ಹೊಡೆದ್ರು. ಆಯಿತು, ಟಿಪ್ಪು ವಿಲನ್, ನಂಬರ್ 1 ವಿಲನ್. ಬ್ರಿಟಿಷರು ವೆಲ್ಲೆಸ್ಲಿ ADC ಡೈರಿ ಬರೀತಾನೆ. ಟಿಪ್ಪು ಹೆಣ ತಗೊಂಡು ಹೋಗುವಾಗ, ಗುಂಬಸ್ಲಿ ಸಮಾಧಿ ಮಾಡಿ ತಗೊಂಡು ಹೋಗುವಾಗ ಅವನು ಬರೀತಾನೆ, ಶ್ರೀರಂಗಪಟ್ಟಣದ ಜನ, ಗಂಡು ಹೆಂಗಸರು, ಇವರ ಶವದ ಗಾಡಿ ಮುಂದೆ ಮನೆಯವರನ್ನ ಕಳ್ಕೊಂಡ ರೀತಿ ಬಂದು ನೆಲದ ಮೇಲೆ ಬಿದ್ದು ಅಳ್ತಾ ಅರ್ಚ್ಕೊಂಡು ಒದ್ದಾಡ್ತಾ ಇದ್ರಂತೆ ಇಡೀ ಪಟ್ಟಣದ ಜನ. ಅವ್ನು ಬರೀತಾನೆ, ಈ ಥರ ನೋಡೇ ಇರಲಿಲ್ಲ ನಾವು. ಯಾಕೆ ಕತ್ರು ಜನ? ಅವ್ನು ವಿಲನ್ ಆಗಿದ್ದೀರ, ಅಯ್ಯೋ ಪೀಡೆ ಆಗ ಸತ್ತ. ಜನನ ಅವನು ತನ್ನ ಮಕ್ಕಳ ರೀತಿ ನೋಡಿದ್ದ. ಪ್ರತಿದಿನ ಬೆಳಗ್ಗೆ ಅರಮನೆಯಿಂದ ಇಲ್ಲಿಗೆ, ಅದು ದರ್ಯಾ ದೌಲತ್ಗೆ ಬರೋದಾದರೆ, ದರ್ಯಾ ದೌಲತ್ ಅವನ ಅರಮನೆ ಕಟ್ಸಿದ್ರು ಶೋಕಿ ಮಾಡೋಕ್ಕೆ ಹೋಗಲಿಲ್ಲ. ಅಲ್ಲಿ ಬಂದರೆ 1 ಗಂಟೆ 2 ಗಂಟೆ ಇರ್ತಿದ್ದ ಅಷ್ಟೇ. ವಾಪಸ್ ಅರಮನೆಗೆ ಹೋಗೋನು ತನ್ನ ಮನೆಗೆ. ಬರುವಾಗ ಹೋಗುವಾಗ ಫುಟ್ಪಾತಲ್ಲಿ ನಿಂತಿರೋ ಜನಗಳ ಹತ್ರ ನಿಂತ್ಕೊಂಡು ಮಾತಾಡಿ ಅವ್ರ ಸಮಸ್ಯೆ ಕೇಳ್ಕೊಂಡು ಬಗೆಹರಿಸಿ ಹೋಗೋನು. ಪ್ರತಿದಿನ ಸಾಯಂಕಾಲ ಮನೆಯಲ್ಲಿ ಮನೋರಂಜನೆ ಸಮಯ, ಶಾಸ್ತ್ರೀಯ ಸಂಗೀತ, ಹೆಣ್ಮಕ್ಳು, ಪುಟಾಣಿ ಹೆಣ್ಮಕ್ಳು, 10-12 ವರ್ಷದ ಹುಡುಗಿರು, ಡ್ಯಾನ್ಸು, ಡ್ರಾಮಾ ಎಲ್ಲ ಇರೋದು, ಎಲ್ಲರೂ ನೋಡೋದು. ಅಲ್ಲಿ ಅಹವಾಲು ಸ್ವೀಕಾರ ಮಾಡೋನು. ಅಲ್ಲೇ ಇಮ್ಮಿಡಿಯೇಟಾಗಿ ತೀರ್ಮಾನ, ಒಂದು ಕಮಿಟಿ ಅಪಾಯಿಂಟ್ ಮಾಡ, ಆ ಕಮಿಟಿ ರಿಪೋರ್ಟ್ ಕೊಟ್ಟಾಗ ನೋಡ್ತೀನಿ ರೀ, ಈಗ ಹೇಳ್ತಾರಲ್ಲ, ಈಗ ಮಾತೆತ್ತರು ಕಮಿಟಿ ಇಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೆ, ಅಲ್ಲೇ ಕರೆಸಿ ಅವತ್ತೇ ಸೆಟ್ಲ್ ಆಗಬೇಕದು. ಮಾಡ್ತಾ ಇದ್ದ. ಫುಟ್ಪಾತ್ ನಿಂತಿರೋ ಜನಗಳು ಇವತ್ತು ನೋಡ್ತಾ ಇದ್ದೆ, 6,000 ಜನ ಸೆಕ್ಯೂರಿಟಿಗಿದ್ದಾರಂತೆ. ನಮ್ಮ ಪ್ರಧಾನಮಂತ್ರಿಗಳು ಬೆಂಗಳೂರು ಏರ್ಪೋರ್ಟಿಗೆ ಬಂದರೆ ಅವ್ರು ಮಾಮೂಲಾಗ ಬರೋನು, ಕುದುರೆ ಮೇಲೆ ಕುತ್ಕೊಂಡ್ಬರೋನು. ಫುಟ್ಪಾತ್ ಇರೋರ ಹತ್ರ ಮಾತಾಡಿ ಅವ್ರ ಅಹವಾಲು ಸ್ವೀಕರಿಸಿ ಅಲ್ಲೇ ಚರ್ಚೆ ಮಾಡಿ